Hello students, myself Vijay Kumar Kulkarni, chemistry faculty. Today we are going to discuss how to score good number of marks in chemistry subject. Chemistry ಅಲ್ಲಿ ಒಳ್ಳೆ ರೀತಿಯ ಅಂಕಗಳನ್ನು ಹೇಗೆ ಪಡಿಬೇಕು ಅಂತ ಹೇಳಿ ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡೋದು. ಓಕೆ, ಈಗ ಹೊಸ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಹೊಂಟಾಗ ನಿಮ್ಮ ಕ್ವಶನ್ ಪೇಪರ್ ಅನ್ನ ಒಟ್ಟು 5 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ದಟ್ ಈಸ್ ಪಾರ್ಟ್ ಎ, ಪಾರ್ಟ್ ಎ, ದೆನ್ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂಡ್ ಪಾರ್ಟ್ ಇ ಅಂತ ಹೇಳಿ. ಪಾರ್ಟ್ ಎ ಇಟ್ ಈಸ್ ಅ ಟೋಟಲಿ MCQs ಕ್ವಶನ್ಸ್ಗಳು ಇರೋದು. ಈ ಪಾರ್ಟ್ ನಲ್ಲಿ ಟೋಟಲಿ 15 ಕ್ವಶನ್ಸ್ಗಳು ಇರೋದು. ಅದರಲ್ಲಿ ಎಲ್ಲ 15 ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಪಾರ್ಟ್ ಬಿ ದಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ 5 ಪ್ರಶ್ನೆಗಳಿರುತ್ತೆ, 5ಕ್ಕೆ 5 ಆನ್ಸರ್ ಮಾಡಬೇಕು. ದಟ್ ಈಸ್ 5 ಮಾರ್ಕ್ಸ್. ಪಾರ್ಟ್ ಎ ದಲ್ಲಿ 2 ರೀತಿಯ ಕ್ವಶನ್ಸ್ಗಳನ್ನು ನೋಡ್ತೀರಿ. ಒಂದು MCQs, ಎರಡನೇದು ಫಿಲ್ ಇನ್ ದ ಬ್ಲಾಂಕ್ಸ್. ದೆನ್ ಪಾರ್ಟ್ ಬಿ ಅಂತ ಬಂದಾಗ ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳಿರೋದು. ಇಲ್ಲಿ 2 ಮಾರ್ಕಿನ ಕ್ವಶನ್ಸ್ಗಳನ್ನು ನೋಡ್ತೀರಿ. ದಟ್ ಈಸ್ ಇನ್ ಕೇಸ್ ಆಫ್ ವಾಟ್ ಪಾರ್ಟ್ ಬಿ. ದೆನ್ ಪಾರ್ಟ್ ಸಿ ಅಂತ ಬಂದಾಗ ಇಟ್ ಈಸ್ ಅ ಟೋಟಲಿ ಇನ್ಆರ್ಗ್ಯಾನಿಕ್ ಸೆಕ್ಷನ್ ಅಂತ ಕರಿತೇವೆ. ಇಟ್ ಈಸ್ ಇನ್ಆರ್ಗ್ಯಾನಿಕ್ ಸೆಕ್ಷನ್. ವಿ ಕಮ್ ಅಕ್ರಾಸ್ ವಿತ್ 3 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ಇನ್ಆರ್ಗ್ಯಾನಿಕ್ ಚಾಪ್ಟರ್ಸ್, particularly 2 important chapters. One is a D and F block and the second one is coordination compounds. In part D ಅಂತ ಬಂದಾಗ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಗಳನ್ನು ನೀವು ನೋಡ್ತೀರಿ. ಇಲ್ಲಿ ಲಾಂಗ್ ಆನ್ಸರ್ ಕ್ವಶನ್ಸ್ ಗಳನ್ನು ನೋಡ್ತೀರಿ. ಅಂಡ್ ಪಾರ್ಟ್ ಇ ಇಟ್ ಈಸ್ ನ್ಯೂಮರಿಕಲ್ ಸೆಕ್ಷನ್. ವಿ ಕಮ್ ಅಕ್ರಾಸ್ ವಿತ್ ಪ್ರಾಬ್ಲಮ್ಸ್. ಇಲ್ಲಿ ನಾವು ಪ್ರಾಬ್ಲಮ್ಸ್ ಗಳನ್ನು ನೋಡ್ತೇವೆ. ಇದು ಕ್ವಶನ್ ಪೇಪರ್ಸ್ಗೆ ಸಂಬಂಧಪಟ್ಟಂತ ಕೆಲವು ಬೇಸಿಕ್ ಥಿಂಗ್ಸ್. ಈಗ ನಾವು ಕ್ವಶನ್ ಪೇಪರ್ಸ್ ಗಳನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಯಾವ ಪಾರ್ಟ್ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕು ಮತ್ತು ಹೇಗೆ ಒಳ್ಳೆ ಮಾರ್ಕ್ಸ್ ಗಳನ್ನು ತಗೋಬೇಕು. ಈಗ ನೀವು ವೈಲ್ ಸ್ಟಡಿಂಗ್ ಕೆಮಿಸ್ಟ್ರಿ ಯು ಹ್ಯಾವ್ ಟು ಡಿವೈಡ್ ದ ಚಾಪ್ಟರ್ಸ್ ಇನ್ 2 ಸೆಕ್ಷನ್ಸ್. ಚಾಪ್ಟರ್ನ 2 ಸೆಕ್ಷನ್ಗಳಲ್ಲಿ ಡಿವೈಡ್ ಮಾಡ್ರಿ. ಒಂದು ನ್ಯೂಮರಿಕಲ್ ಸೆಕ್ಷನ್ ಅಂತ ಹೇಳಿ, ಒಂದು ನ್ಯೂಮರಿಕಲ್ ಪಾರ್ಟ್. ಸೆಕೆಂಡ್ ಒನ್ ಈಸ್ ನಾನ್ ನ್ಯೂಮರಿಕಲ್ ಸೆಕ್ಷನ್ ಅಂತ. ನಾನ್ ನ್ಯೂಮರಿಕಲ್ ಸೆಕ್ಷನ್ ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ತೀರಿ, ಕೆಲವು ವಿದ್ಯಾರ್ಥಿಗಳು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಲಿಕ್ಕೆ ಸ್ವಲ್ಪ ತ್ರಾಸ ಆಗ್ತಾ ಇರುತ್ತೆ. ಇಟ್ಸ್ ಡಿಫಿಕಲ್ಟ್ ಟು ಸಾಲ್ವ್ ದ ಥಿಂಗ್ಸ್. ದಟ್ಸ್ ವೈ ನೀವು ಸಿಲೆಬಸ್ ಅನ್ನ 2 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡ್ಕೊಂಡ್ಬಿಟ್ರೆ, ನ್ಯೂಮರಿಕಲ್ ಸೆಕ್ಷನ್ ಅಂಡ್ ನಾನ್ ನ್ಯೂಮರಿಕಲ್ ಸೆಕ್ಷನ್ ಅಂತ. ಈಗ ನ್ಯೂಮರಿಕಲ್ ಸೆಕ್ಷನ್ ಅಂದಾಗ ವಿ ಕಮ್ ಅಕ್ರಾಸ್ ವಿತ್ 3 ಇಂಪಾರ್ಟೆಂಟ್ ಚಾಪ್ಟರ್ಸ್. ಒನ್ ಈಸ್ ದ ಸೊಲ್ಯೂಷನ್ಸ್, second one is electrochemistry, third one is the chemical kinetics. ಇದು ನ್ಯೂಮರಿಕಲ್ ಸೆಕ್ಷನ್. ಇನ್ನು ನಾನ್ ನ್ಯೂಮರಿಕಲ್ ಸೆಕ್ಷನ್ಸ್ ಅಂತ ಬಂದಾಗ ರಿಮೈನಿಂಗ್ ಚಾಪ್ಟರ್ಸ್ ಏನವಲ್ಲ, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂಡ್ ದೆನ್ ಆರ್ಗ್ಯಾನಿಕ್ ಸೆಕ್ಷನ್, ಟೋಟಲಿ ಆರ್ಗ್ಯಾನಿಕ್ ಸೆಕ್ಷನ್. ಇಟ್ ಕಮ್ಸ್ ಇನ್ ವಾಟ್ ನಾನ್ ನ್ಯೂಮರಿಕಲ್ ಸೆಕ್ಷನ್. ಈಗ ನ್ಯೂಮರಿಕಲ್ ಸೆಕ್ಷನ್ ನಮಗೆ ಕ್ವಶನ್ ಪೇಪರ್ ನಲ್ಲಿ ಪಾರ್ಟ್ ಇ ಏನಿದೆ, ಪಾರ್ಟ್ ಇ ಇಟ್ ಈಸ್ ಅ ನ್ಯೂಮರಿಕಲ್ ಸೆಕ್ಷನ್. ದೋಸ್ ಹೂ ವಾಂಟ್ ಟು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಕೆಮಿಸ್ಟ್ರಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ನ್ಯೂಮರಿಕಲ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಥಿಯರಿಟಿಕಲ್ ಆಸ್ಪೆಕ್ಟ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ಸ್ಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ ವಿಲ್ ಗೆಟ್ ವೆರಿ ಗುಡ್ ನಂಬರ್ ಆಫ್ ಮಾರ್ಕ್ಸ್. ಬಿಕಾಸ್ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ 3 ಪ್ರಾಬ್ಲಮ್ಸ್ಗಳನ್ನು ಬಿಡಿಸಬೇಕಾಗುತ್ತೆ ಫಾರ್ 9 ಮಾರ್ಕ್ಸ್. ಅಂದ್ರೆ ಕ್ವಶನ್ಸ್ಗಳು ಬರೋದು ಸೊಲ್ಯೂಷನ್ಸ್ ಚಾಪ್ಟರ್ ದಿಂದ, ಸೆಕೆಂಡ್ ಒನ್ ಈಸ್ ಕೆಮಿಕಲ್ ಕೈನೆಟಿಕ್ಸ್ ದಿಂದ, ಆನಂತರ ಇಲೆಕ್ಟ್ರೋಕೆಮಿಸ್ಟ್ರಿ. ನೋಡ್ರಿ, ಹೌ ಟು ಗೆಟ್ ಗುಡ್ ನಂಬರ್ ಆಫ್ ಮಾರ್ಕ್ಸ್ ಇನ್ ಅ ನ್ಯೂಮರಿಕಲ್ ಸೆಕ್ಷನ್. ನೀವು ಕೆಲವು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸ್ಪೆಸಿಫಿಕ್, ಇನ್ ಪರ್ಟಿಕ್ಯುಲರ್ಲಿ ಸೊಲ್ಯೂಷನ್ ಚಾಪ್ಟರ್ ಅಂತ ಬಂದಾಗ ಸೊಲ್ಯೂಷನ್ಸ್, ದೋಸ್ ಹೂ ಆರ್ ವೆರಿ ವೀಕ್ ಇನ್ ಅ ನ್ಯೂಮರಿಕಲ್ ಸೆಕ್ಷನ್. ನಾ ಹೇಳ್ತಾ ಇರೋದು ಯಾರೋ ನ್ಯೂಮರಿಕಲ್ ಸೆಕ್ಷನ್ ಅಲ್ಲಿ ವೀಕ್ ಇದ್ದೀರಿ ಅವರು ಕೂಡ ಈ ಪಾರ್ಟ್ ಅನ್ನ ಹೆಂಗೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ. ಈಗ ಸೊಲ್ಯೂಷನ್ ಚಾಪ್ಟರ್ ಅಂತ ಬಂದಾಗ ನೀವು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡೋದೇನು, ಕ್ಯಾಲ್ಕುಲೇಷನ್ ಆಫ್ ಮಾಲಿಕ್ಯುಲರ್ ಮಾಸ್ ಆಫ್ ದ ಕಂಪೌಂಡ್. ಅದು ವಿತ್ ರೆಸ್ಪೆಕ್ಟ್ ಟು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬಹುದು, ದೆನ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗಿರ್ಬಹುದು, ದೆನ್ ರಿಲೇಟಿವ್ ಲವರಿಂಗ್ ಆಫ್ ವೇಪರ್ ಪ್ರೆಷರ್ ಆಗಿರಬಹುದು, ಅಥವಾ ಆಸ್ಮಾಟಿಕ್ ಪ್ರೆಷರ್ ಆಗಿರ್ಬಹುದು. ಈ 4 ಕೊಲಿಗೇಟಿವ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ NCERT ಬುಕ್ ಆಗಿರಲಿ ಅಥವಾ ಬೇರೆ ಯಾವುದೇ ಪಬ್ಲಿಕೇಶನ್ಸ್ಗಳಿಂದ ಕೇವಲ ಮಾಲಿಕ್ಯುಲರ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಗಳನ್ನು ಸಪರೇಟ್ ಮಾಡ್ರಿ, ಅವುಗಳನ್ನ ಪ್ರಾಕ್ಟೀಸ್ ಮಾಡ್ರಿ. 100% ಒಂದು ಪ್ರಶ್ನೆ ಅದರಿಂದ ಬರಬಹುದು. ಅಂದ್ರೆ ಸೊಲ್ಯೂಷನ್ ನಿಂದ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆದಂಗೆ ಆಯ್ತು. ಇನ್ನು ಎರಡನೇದ್ದು ಸೆಕೆಂಡ್ ಒನ್ ಫ್ರಾಮ್ electrochemistry. See here, from electrochemistry we come across with a variety of problems.
ಬಟ್ ನಾವು ಇಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಸರಳ ವೆರಿ ಈಸಿ ಪ್ರಾಬ್ಲಮ್ಸ್. ಅಂದ್ರೆ ನೀವು ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಡೆಲ್ಟಾ ಜಿ ನಾಟ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ಗಳು ಅದರ ಮೇಲೆ ಹೆಚ್ಚಿನ ಸ್ಟ್ರೆಸ್ ಔಟ್ ಮಾಡ್ರಿ. ಯಾಕಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ಗಳಲ್ಲಿ ಫ್ರೀ ಎನರ್ಜಿ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ಗಳನ್ನ ಕೇಳಿದ್ದಾರೆ. ಇದು ಒಂದು ರೀತಿಯ ಪ್ರಾಬ್ಲಮ್. ಆದರೆ ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಆಫ್ ಇಲೆಕ್ಟ್ರೋಮೋಟಿವ್ ಫೋರ್ಸ್ ಆಫ್ ದ ಸೆಲ್. ಕ್ಯಾಲ್ಕುಲೇಷನ್ ಆಫ್ ಇಲೆಕ್ಟ್ರೋಮೋಟಿವ್ ಫೋರ್ಸ್ ಆಫ್ ದ ಸೆಲ್. ಈಗ ಒಂದವರು ಸೆಲ್ ರಿಯಾಕ್ಷನ್ ನ ಕೊಡ್ತಾರೆ, ಅದರದ್ದು EMF ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಈ ರೀತಿಯ ಕ್ವಶನ್ಸ್ಗಳು ನಿಮ್ಮ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಬರೋದು. ಎಲೆಕ್ಟ್ರೋಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಎರಡು ರೀತಿಯ ಪ್ರಾಬ್ಲಮ್ಸ್ಗಳ ಮೇಲೆ ಹೆಚ್ಚಿನ ರೀತಿಯ ಸ್ಟ್ರೆಸ್ ಅನ್ನ ನೀವು ಮಾಡ್ರಿ, ಹೆಚ್ಚಿನ ರೀತಿಯ ಕಾನ್ಸಂಟ್ರೇಷನ್ ಅನ್ನ ಮಾಡ್ರಿ. ದೆನ್ ಇನ್ ಕೆಮಿಕಲ್ ಕೈನೆಟಿಕ್ಸ್ ಇಟ್ ಈಸ್ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು ನ್ಯೂಮರಿಕಲ್ ಸೆಕ್ಷನ್. ಇಲ್ಲಿ ಎರಡು ರೀತಿಯ ಪ್ರಾಬ್ಲಮ್ಸ್ಗಳನ್ನು ನೋಡ್ತೀರಿ. ಈಗ ಒಂದನೇದ್ದು ಕ್ಯಾಲ್ಕುಲೇಷನ್ ಆಫ್ ರೇಟ್ ಕಾನ್ಸ್ಟಂಟ್. ಕ್ಯಾಲ್ಕುಲೇಷನ್ ಆಫ್ ರೇಟ್ ಕಾನ್ಸ್ಟಂಟ್ ಆಫ್ ದ ರಿಯಾಕ್ಷನ್, ಇದು ಒಂದು. ಎರಡನೇದ್ದು ಝೀರೋ ಆರ್ಡರ್ಗೆ ಸಂಬಂಧಪಟ್ಟಂತ ನ್ಯೂಮರಿಕಲ್ಸ್ ವಿತ್ ರೆಸ್ಪೆಕ್ಟ್ ಟು ಝೀರೋ ಆರ್ಡರ್. ಈಗ ಫಾರ್ ಎಕ್ಸಾಂಪಲ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ 50% ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕಂಪ್ಲೀಟೆಡ್ ಇನ್ 50 minutes. ಒಂದು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ 50% ಕಂಪ್ಲೀಟ್ ಆಗಬೇಕಾದ್ರೆ ಇಟ್ ವಿಲ್ ಟೇಕ್ ಹೌ ಮೆನಿ ಮಿನಿಟ್ಸ್? 50 minutes. ಏನ್ ಕೇಳ್ತಾನ? ಕ್ಯಾಲ್ಕುಲೇಟ್ ರೇಟ್ ಕಾನ್ಸ್ಟಂಟ್ ಆಫ್ ದ ರಿಯಾಕ್ಷನ್. ಈ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು. ಆನಂತರ ಎರಡನೇದ್ದು ಕ್ಯಾಲ್ಕುಲೇಷನ್ ಆಫ್ ಹಾಫ್ ಲೈಫ್ ಪೀರಿಯಡ್ ಆಫ್ ರಿಯಾಕ್ಷನ್, ಅಥವಾ ಹಾಫ್ ಲೈಫ್ ಪೀರಿಯಡ್ ಅನ್ನ ಕೊಟ್ಟು ರೇಟ್ ಕಾನ್ಸ್ಟಂಟ್ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಾಬ್ಲಮ್ಸ್. ಈ ರೀತಿಯ ಪ್ರಾಬ್ಲಮ್ಸ್ಗಳನ್ನು ನೋಡ್ತೀವಿ. ಅಂಡ್ ಥರ್ಡ್ ಒನ್ ಕ್ಯಾಲ್ಕುಲೇಷನ್ ಆಫ್ ಎನರ್ಜಿ ಆಫ್ ಆಕ್ಟಿವೇಶನ್. ಎನರ್ಜಿ ಆಫ್ ಆಕ್ಟಿವೇಶನ್ಗೆ ಸಂಬಂಧಪಟ್ಟಂತ ನ್ಯೂಮರಿಕಲ್ಸ್ಗಳನ್ನು ನೋಡ್ಕೊಳ್ರಿ. ಅಂದ್ರೆ ನಾನು ಈಗ ಮಾತಾಡ್ತಾ ಇರೋದು ದೋಸ್ ಹೂ ಆರ್ ವೆರಿ ವೀಕ್ ಇನ್ ನ್ಯೂಮರಿಕಲ್ ಸೆಕ್ಷನ್. ಸ್ಟ್ರಾಂಗ್ ಇದ್ದಂತ ವಿದ್ಯಾರ್ಥಿಗಳಿಗೆ ಏನೂ ಸಮಸ್ಯೆ ಇಲ್ಲ. ದೋಸ್ ಆರ್ ವೆರಿ ವೀಕ್, ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ರೈಟ್, ಇದು ನ್ಯೂಮರಿಕಲ್ ಸೆಕ್ಷನ್. ಇನ್ನು ರಿಮೈನಿಂಗ್ ಥಿಂಗ್ಸ್ ವಿ ಮೂವ್ ಆನ್ ಟುವರ್ಡ್ಸ್ ಇನ್ಆರ್ಗ್ಯಾನಿಕ್ ಸೆಕ್ಷನ್. Inorganic section. Inorganic part consists of two chapters. One is D and F block. Second one is the coordination compounds. D and F ಅಂತ ಬಂದಾಗ ವಿದ್ಯಾರ್ಥಿಗಳು you have to concentrate on two important 3-mark questions. One is preparation of KMNO4 from pyrolusite ore. ಎರಡನೇದು preparation of K2Cr2O7 from ಕ್ರೋಮೈಟೋನ್. ಈ ಎರಡು ಪ್ರಶ್ನೆಗಳಲ್ಲಿ, ಎರಡು ಪ್ರಿಪರೇಷನ್ಗಳಲ್ಲಿ ಒಂದು ಪ್ರಿಪರೇಷನ್ ಫಿಕ್ಸ್ ಆಗಿರುತ್ತೆ, ದಟ್ ಈಸ್ 3 mark. 3 markಗೆ ಒಂದು ಫಿಕ್ಸ್ ಕ್ವಶನ್. ಇದು ಡಿ ಅಂಡ್ ಎಫ್ ಬ್ಲಾಕ್ಗೆ ಸಂಬಂಧಪಟ್ಟಂತ ಮೊದಲನೇ ಪ್ರಶ್ನೆ ಆಗಿತ್ತು. ಇನ್ನು ಎರಡನೇ ಪ್ರಶ್ನೆ ಅಂದ್ರೆ ಎರಡು ಪ್ರಿಪರೇಷನ್ಗಳನ್ನು ನೀವು ಪರ್ಫೆಕ್ಟ್ ಮಾಡಿಬಿಡ್ರಿ, ರಿಯಾಕ್ಷನ್ಸ್ಗಳನ್ನು ನೋಡ್ಕೊಂಡ್ಬಿಡಿ, 100% ಎರಡರಲ್ಲಿ ಒಂದಿದೆ. ಇನ್ನು ಸೆಕೆಂಡ್ ಥಿಂಗ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಟ್ರಾನ್ಸಿಷನ್ ಎಲಿಮೆಂಟ್ಗಳ ಕೆಲವು ಇಂಪಾರ್ಟೆಂಟ್ ಪ್ರಾಪರ್ಟಿಗಳು ಮತ್ತು ರೀಸನ್. ಫಾರ್ ಎಕ್ಸಾಂಪಲ್ ಕಲರ್. ಸೆಕೆಂಡ್ ಒನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ದೆನ್ ಥರ್ಡ್ ಒನ್ ಈಸ್ ಕೆಟಲಿಟಿಕ್ ಪ್ರಾಪರ್ಟಿ. ಕೆಟಲೈಟಿಕ್ ಪ್ರಾಪರ್ಟಿ, ಕಲರ್ ಆಯಿತು, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಯಿತು, ಕೆಟಲಿಟಿಕ್ ಪ್ರಾಪರ್ಟಿ ಆಯಿತು. ದೆನ್ ಆಕ್ಸಿಡೇಷನ್ ಸ್ಟೇಟ್. ದೆನ್ ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್. ಇಷ್ಟು ಪಾಯಿಂಟ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೇನೂ ಕೂಡ 2 ಮಾರ್ಕಿನ ಒಂದು ಕ್ವಶನ್ ಬರಬಹುದು. 2+1 ಪ್ಯಾಟರ್ನ್ ಅಲ್ಲಿ ಕ್ವಶನ್ ಅನ್ನ ಕೇಳಬಹುದು. ಇನ್ನು ನೆಕ್ಸ್ಟ್ ಬಂದಾಗ ನಾವು ಲ್ಯಾಂಥನಾಯ್ಡ್ಸ್ ಮತ್ತು ಆಕ್ಟಿನಾಯ್ಡ್ಸ್. ದಿಸ್ ಈಸ್ ಅಬೌಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಇದು ಇಲ್ಲಿವರೆಗೆ ಮಾತಾಡಿರೋದು ಡಿ ಬ್ಲಾಕ್, ಈಗ ಮಾತಾಡ್ತಾ ಇರೋದು ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅಂದ್ರೆ ಲ್ಯಾಂಥನಾಯ್ಡ್ ಮತ್ತು ಆಕ್ಟಿನಾಯ್ಡ್ ಅಂತ ಬಂದಾಗ ನೀವು ಇಲ್ಲಿ 3 ಪ್ರಶ್ನೆಗಳನ್ನ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಕ್ವಶನ್, definition of lanthanide contraction and consequences and reasons also. ಈ ಮೂರನ್ನು ಒಂದು ಸ್ಲಾಟ್ ನಲ್ಲಿ ಕಂಪ್ಲೀಟ್ ಮಾಡಿ. ಡೆಫಿನೇಷನ್ ಆಫ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಕಾನ್ಸಿಕ್ವೆನ್ಸಸ್ ಮತ್ತು ರೀಸನ್ಸ್. ನಿಮಗೆ ಎರಡು ರೀತಿ ಪ್ರಶ್ನೆ ಬರ್ಬೋದು. ಒಂದು ಡಿಫೈನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಇಸ್ ಎ ಫಿಕ್ಸ್ ಕ್ವಶನ್, ಅದ್ರ ಜೊತೆಯಲ್ಲಿ ಒಂದು ಸರಿ ಕಾನ್ಸಿಕ್ವೆನ್ಸ್ ಕೇಳಿದ್ರೆ, ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಕ್ವಶನ್ ಬಂದಾಗ ರೀಸನ್ ಕೇಳಬಹುದು. ಒಟ್ಟಾರೆ 3 ಕುರಿದು ಕಂಪ್ಲೀಟ್ ಆಯ್ತು. ಡೆಫಿನೇಷನ್, ಕಾನ್ಸಿಕ್ವೆನ್ಸ್ ಅಂಡ್ ರೀಸನ್. ಇನ್ನು ಸೆಕೆಂಡ್ ಕ್ವಶನ್ ಬಂದಾಗ
oxidation states with respect to lanthanides and actinides. ಇದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅಂಡ್ ಥರ್ಡ್ ಪಾಯಿಂಟ್, ಕಂಪ್ಯಾರಿಟಿವ್ ಸ್ಟಡಿ ಆಫ್, ಇದರಲ್ಲಿ 2-3 ಕ್ವಶನ್ಗಳು ನಿಮಗೆ ಕವರ್ ಆಗಿಬಿಡುತ್ತೆ. ಕಂಪ್ಯಾರಿಟಿವ್ ಸ್ಟಡಿ ಆಫ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್. ನೀವು ಡಿಫರೆನ್ಸ್ ಕೇಳಿದ್ರು ಬರಿಬಹುದು, ಕಂಪ್ಯಾರಿಸನ್ ಕೂಡ ಕೇಳಿದ್ರು ಕೂಡ ಬರಿಬಹುದು. ಯೂಶಲಿ ರೈಟ್ ಎನಿ 2 ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ಸ್ ಅಂತ ಕೇಳ್ತಾರೆ. ಅವಾಗ ನಿಮ್ಗೆ ಈ ಕ್ವಶನ್ ಕೂಡ ಇದರಲ್ಲಿ ಕವರ್ ಆಗುತ್ತೆ. ದಟ್ ಇಸ್ ದ ಡಿಫರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆಸ್ ವೆಲ್ ಆಸ್ ವಾಟ್ ಆಕ್ಟಿನೈಡ್ಸ್. ಆದ್ರೆ ನಾ ಹೇಳ್ತಾ ಇರೋದು 2 ಪ್ರಿಪರೇಷನ್ಸ್ ಏನವಲ್ಲ, ದೇ ಆರ್ ವೆರಿ ಇಂಪಾರ್ಟೆಂಟ್. KMnO4 ಅಂಡ್ K2Cr2O7. ಆ 2 ಪ್ರಶ್ನೆಗಳನ್ನ ಮುಗಿಸ್ಬಿಟ್ಟು ಉಳಿದ ಕ್ವಶನ್ಸ್ ಗಳಿಗೆ ನೀವು ಕೈ ಹಾಕಿ. ಇದು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್. Next we move on towards coordination compounds. This is another big chapter with respect to inorganic section. Coordination compounds. ಏನಾಗಿರುತ್ತೆ, ಮೊದಲು ನಾವು 3 ಮಾರ್ಕಿನ ಕ್ವಶನ್ಸ್ ಅಂತ ಬಂದಾಗ, ಕ್ವಶನ್ಸ್ 3 ಮಾರ್ಕ್ಸ್ ಅಂತ ಬಂದಾಗ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫಸ್ಟ್ ಆನ್ ವಾಟ್ ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ವರ್ನರ್ಸ್ ಥಿಯರಿ ಪಾಸ್ಟುಲೇಟ್ಸ್ ಗಳನ್ನ ನೋಡ್ಕೊಳ್ರಿ. ಎರಡನೇದ್ದು ವೆಲೆನ್ಸ್ ಬಾಂಡ್ ಥಿಯರಿ ಅಂಡ್ ಸ್ಟ್ರಕ್ಚರ್ಸ್ ಅಂತ ಬರುತ್ತೆ. ಹೌದಾ? That is explanation of geometrical shape, hybridization, magnetic property of particular complex compound given ಇರುತ್ತೆ. ಅದರದ್ದು ವಿಬಿಟಿಯನ್ನ ಬಳಕೆ ಮಾಡಿಕೊಂಡು ಜೊಮೆಟ್ರಿ ಹೇಳ್ರಿ, ಹೈಬ್ರಿಡೈಸೇಷನ್ ಹೇಳ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ರಿ. ಆ 4 ಕಾಂಪ್ಲೆಕ್ಸ್ ಕಂಪೌಂಡ್ಗಳನ್ನ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ದಟ್ ಇಸ್ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್. ಒಂದು ವರ್ನರ್ಸ್ ಥಿಯರಿ, ಎರಡನೇದ್ದು ವಿಬಿಟಿ, ಮೂರನೇದ್ದು ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಟೆಟ್ರಾಹೆಡ್ರಲ್. ಇಲ್ಲಿ ನಿಮಗೆ 2 ಮಾರ್ಕಿನ ಪ್ರಶ್ನೆ ಕೇಳುವುದುಂಟು. ಅಂದ್ರೆ ಆ ಡೈಗ್ರಾಮ್ ಅನ್ನ ಕೇಳ್ತಾರೆ. ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಗೆ ಸಂಬಂಧ ಆಕ್ಟಾಹೆಡ್ರಲ್ ಆಗಿರ್ಬೋದು ಅಥವಾ ಟೆಟ್ರಾಹೆಡ್ರಲ್ ಆಗಿರ್ಬೋದು. ಆ ಎನರ್ಜಿ ಲೆವೆಲ್ ಡೈಗ್ರಾಮ್ ಅನ್ನ ಕೇಳ್ತಾರೆ. ಅದನ್ನ ಡ್ರಾ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು 1 ಮಾರ್ಕಿನ ಕ್ವಶನ್ ಇದ್ರ ಮೇಲೆ ಕೇಳಬಹುದು. ಲಿಗ್ಯಾಂಡ್ಸ್ ಗಳ ಮೇಲೆ ಕ್ವಶನ್ ಅನ್ನ ಕೇಳಬಹುದು, ಅಥವಾ IUPAC ನೇಮಿಂಗ್ ಆಫ್ ಕಾಂಪ್ಲೆಕ್ಸ್ ಕಂಪೌಂಡಿನ ಮೇಲೆ ಕ್ವಶನ್ ಅನ್ನ ಕೇಳಬಹುದು. ಇದು ಕೋಆರ್ಡಿನೇಷನ್ ಕಂಪೌಂಡ್ ಗೆ ಸಂಬಂಧಪಟ್ಟಂತ ಚಾಪ್ಟರ್ ಕಾನ್ಸೆಪ್ಟ್ಸ್, ಕ್ವಶನ್ಸ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದಾಗ ದಟ್ ಈಸ್ ಅ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್. ನೋಡ್ರಿ, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಆಲ್ರೆಡಿ ನಾವು ನ್ಯೂಮರಿಕಲ್ ಸೆಕ್ಷನ್ ಏನು ಓದಬೇಕು ಅನ್ನೋದನ್ನ ಕ್ಲಿಯರ್ ಮಾಡಿದ್ದೇವೆ. ನ್ಯೂಮರಿಕಲ್ ಸೆಕ್ಷನ್. ಈಗ ನಾವು ರಿಮೈನಿಂಗ್ ಪಾರ್ಟ್ ಅಂತ ಬಂದಾಗ ಫಸ್ಟ್ ಒನ್ ಈಸ್, ನಾನು ಕೆಮಿಕಲ್ ಕೈನೆಟಿಕ್ಸ್ ತಂದೆ. ಯಾಕಂದ್ರೆ ಟೋಟಲಿ ಈಗ ಏನಿದೆ ಸೊಲ್ಯೂಷನ್ ಅಂತ ಬಂದಾಗ ಚಾಪ್ಟರ್ ನಲ್ಲಿ ಎಲ್ಲ ನ್ಯೂಮರಿಕಲ್ ಸೆಕ್ಷನ್ ಅಲ್ಲೇ ಬರೋದು. ಇನ್ನು ನಾನ್ ನ್ಯೂಮರಿಕಲ್ ಸೆಕ್ಷನ್ ಅಂತ ಬಂದಾಗ ಅಲ್ಲಿ ನೀವು ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಹೇಳ್ತಾ ಇರೋದು, ಅಲ್ಲಿ ನೀವು ಹೆನ್ರೀಸ್ ಲಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ, ಅದರ ಅಪ್ಲಿಕೇಶನ್ಸ್ ಗಳನ್ನ ನೋಡ್ಕೊಡ್ರಿ. ಆನಂತರ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಇದ್ರ ಮೇಲೆ ಡಿಫರೆನ್ಸಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಆನಂತರ ಐಡಿಯಲ್ ಸೊಲ್ಯೂಷನ್ಸ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ ಅಂಡ್ ನೆಗೆಟಿವ್ ಡಿವಿಯೇಷನ್ಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಅದರ ಡಿಫರೆನ್ಸಸ್ ಗಳನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ರಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಬಂದಾಗ ದಟ್ ಈಸ್ ಕೆಮಿಕಲ್ ಕೈನೆಟಿಕ್ಸ್, ಅನದರ್ ಸ್ಕೋರಿಂಗ್ ಚಾಪ್ಟರ್. ಕೆಮಿಕಲ್ ಕೈನೆಟಿಕ್ಸ್ ನೋಡ್ರಿ, ರೈಟ್ ಆನ್ ದ ಕ್ವಶನ್ಸ್. ಇಲ್ಲಿ ನೀವು 3 ಪ್ರಶ್ನೆಗಳು, ಈಗ ಹೊಸದಾಗಿ ಮತ್ತೊಂದು ಪ್ರಶ್ನೆ ಇಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಮೊದಲು ಫಸ್ಟ್ ಒಂದು ಏನಾಗ್ತಿತ್ತು, ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. 3 ಮಾರ್ಕಿನ ಕ್ವಶನ್. ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ 0 ಆರ್ಡರ್ ರಿಯಾಕ್ಷನ್, 3 ಮಾರ್ಕ್. ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಇನ್ ಗೇಸಿಯಸ್ ಫೇಸ್. ಹೊಸ ಕ್ವಶನ್ ಇಂಟ್ರೊಡ್ಯೂಸ್ ಆಗಿರೋದು ಮಾಡೆಲ್ ಪೇಪರ್ಗಳಲ್ಲಿ. ಈ ಕ್ವಶನ್ ಬಹಳಷ್ಟು ರನ್ ಆಗ್ತಾ ಇದೆ. ಇದರ ಚಾನ್ಸಸ್ 90% ಈ ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನ್ ಬರುವಂತ ಎಲ್ಲ ಚಾನ್ಸಸ್. ಹಾಗಾಗಿ ಸ್ವಲ್ಪ ಇದು ಹೊಸದಾಗಿ ಈ ವರ್ಷ ಇಂಟ್ರೊಡ್ಯೂಸ್ ಆಗಿದೆ. ಗ್ಯಾಸಿಯಸ್ ಫೇಸ್ ಇಲ್ಲಿವರೆಗೆ ಕೇಳಿರ್ಲಿಲ್ಲ, ಬಟ್ ಈ ವರ್ಷ ಮಾಡೆಲ್ ಪೇಪರ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ 3 ಡೆರಿವೇಶನ್ಸ್ ಗಳನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ರಿ. ಅದಾದ ನಂತರ ಹಾಫ್ ಲೈಫ್ ಪೀರಿಯಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್. K equal to 0.693 upon T half ಅಥವಾ T half equal to 0.693 upon K. ಆ ಡೆರೈವೇಶನ್ ಅನ್ನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ರಿ. 2 ಮಾರ್ಕ್ ನಲ್ಲಿ ಬರ್ಬೋದಂತ ಡೆರೈವೇಶನ್. ಇದಲ್ದೇನೆ ಇದರಲ್ಲಿ ಕೇಳತಕ್ಕಂತ ಇನ್ನೂ ಸಿಂಪಲ್ ಪ್ರಶ್ನೆಗಳು 2 ಮಾರ್ಕ್ಗೆ ಸಂಬಂಧಪಟ್ಟಂತದ್ದು. 0 ಆರ್ಡರ್ಗೆ ಸಂಬಂಧಪಟ್ಟಂತ ಡೆಫಿನಿಷನ್ ವಿತ್ ಎಕ್ಸಾಂಪಲ್ಸ್, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡೆಫಿನಿಷನ್ಸ್ ಅಂಡ್ ಎಕ್ಸಾಂಪಲ್ಸ್. ಅದಾದ ನಂತರ ಥರ್ಡ್ ಕಾನ್ಸೆಪ್ಟ್ ಅರೇನಿಯಸ್ ಥಿಯರಿ. ಅರೇನಿಯಸ್ ಥಿಯರಿ ಇಲ್ಲಿ ನೀವು ಎನರ್ಜಿ ಆಫ್ ಆಕ್ಟಿವೇಶನ್, ಥ್ರೆಶೋಲ್ಡ್ ಎನರ್ಜಿ, ದೆನ್ ಕೊಲಿಷನ್ ಫ್ರೀಕ್ವೆನ್ಸಿ, ಈ ಸಿಂಪಲ್ ಡೆಫಿನಿಷನ್ಸ್ ಗಳನ್ನ ಕೇಳಬಹುದು. ದಟ್ ಈಸ್ ಫ್ರಮ್ ವಾಟ್ ಕೆಮಿಕಲ್ ಕೈನೆಟಿಕ್ಸ್. ಇದು ಫಿಸಿಕಲ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ. ದೆನ್ ಇಲೆಕ್ಟ್ರೋಕೆಮಿಸ್ಟ್ರಿ ಅಂತ ಬಂದಾಗ ಇಲೆಕ್ಟ್ರೋಕೆಮಿಸ್ಟ್ರಿ, ದಿಸ್ ಇಸ್ ಅನದರ್ ಬಿಗ್ ಚಾಪ್ಟರ್. ಇಲ್ಲಿ ಥೆರಾಟಿಕಲ್ ಆಸ್ಪೆಕ್ಟ್ಸ್, ಮ್ಯಾಕ್ಸಿಮಮ್ ಥೆರಾಟಿಕಲ್ ಆಸ್ಪೆಕ್ಟ್ಸ್ ಗಳಿವೆ. ನೀವು ಕಾನ್ಸಂಟ್ರೇಟ್ ಮಾಡೋದು ಒಂದೇದ್ದು
ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ SHE ಇದು ಒಂದು. ಇನ್ನು ಎರಡನೇದ್ದು ಕೊಹ್ಲರಾಶ್ ಲಾ ಆಫ್ ಅಯಾನಿಕ್ ಮೈಗ್ರೇಷನ್, ಇದರದ್ದು ಸ್ಟೇಟ್ಮೆಂಟು ಮತ್ತು ಇದರ ಅಪ್ಲಿಕೇಶನ್ಸ್ಗಳ ಮೇಲೆ ಸ್ವಲ್ಪ ನೀವು ವರ್ಕ್ ಮಾಡ್ತೀವಿ. ಮೂರನೇದು ವೀಟ್ಸ್ಟೋನ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್, ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದ್ದು ಈ ವರ್ಷ ವೀಟ್ಸ್ಟೋನ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್. ಇಲ್ಲಿವರೆಗೆ ನಾವು ಕ್ಲಾಸ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಥೆರಾಟಿಕಲ್ ಆಸ್ಪೆಕ್ಟ್ಸ್ಗಳನ್ನು ಕಲಿಸ್ತಾ ಇದ್ವಿ, ಟೀಚ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿವರೆಗೆ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಇರಲಿಲ್ಲ. ಬಟ್ ದಿಸ್ ಇಯರ್ ಇನ್ ಅ ಮಾಡೆಲ್ ಕ್ವಶನ್ ಪೇಪರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಟ್ ಅರೈವ್. ಹಾಗಾಗಿ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ Wheatstone bridge experiment, of the construction, explanation, everything. It is also very important. Then next one is construction and working of galvanic cell or voltaic cell, Daniel cell. ಮತ್ತು ಇದರ ಸೆಲ್ ರಿಯಾಕ್ಷನ್ಸ್ ಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ರಿ, ವೆರಿ ಇಂಪಾರ್ಟೆಂಟ್. ಸೆಲ್ ರೀಪ್ರೆಸೆಂಟೇಷನ್ ಅನ್ನು ಪ್ರಾಕ್ಟೀಸ್ ಮಾಡ್ರಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಎಲೆಕ್ಟ್ರೋಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಮತ್ತೊಂದು. ಆನಂತರ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಅದು ಡ್ರೈ ಸೆಲ್ ಆಗಿರಬಹುದು, ಮರ್ಕ್ಯೂರಿ ಸೆಲ್ ಆಗಿರಬಹುದು, H2O2 ಫ್ಯೂಯಲ್ ಸೆಲ್ ಆಗಿರಬಹುದು. ಇಲ್ಲಿ ನಡೀತಕ್ಕಂಥ ಎನೋಡಿಕ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎನೋಡಿಕ್ ಆಸ್ ವೆಲ್ ಆಸ್ ವಾಟ್ ಕ್ಯಾಥೋಡಿಕ್ ರಿಯಾಕ್ಷನ್. ಇದು ನಿಮ್ಮ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಶ್ನೆ. ಇನ್ ದ ಲಾಸ್ಟ್ ಕ್ವಶನ್ ಕರೋಜನ್ ಡೆಫಿನಿಷನ್, ಇದು ಒಂದು. ಎರಡನೇದ್ದು ಕರೋಜನ್ ಆಫ್ ಮೆಟಲ್, ರಸ್ಟಿಂಗ್ ಆಫ್ ಐರನ್ ಈಸ್ ಇಲೆಕ್ಟ್ರೋಕೆಮಿಕಲ್ ಫಿನಾಮಿನನ್, ಸೆಕೆಂಡ್ ಕ್ವಶನ್. ಮೂರನೇದ್ದು ಹೌ ಟು ಪ್ರಿವೆಂಟ್ ರಸ್ಟಿಂಗ್ ಅನ್ನ ಹೆಂಗೆ ಪ್ರಿವೆಂಟ್ ಮಾಡ್ತೀರಿ. ಇದು ನಿಮ್ಮ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಮತ್ತೊಂದು ಪ್ರಶ್ನೆ. ಇವತ್ತು ನಾವು ಕೇವಲ ಹೆವಿ ವೇಟೇಜ್ ಇರ್ತಕ್ಕಂಥ ಕ್ವಶನ್ಸ್ಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋಸ್ಗಳಲ್ಲಿ MCQsಗಳನ್ನ ಯಾವ ಪಾಠದಿಂದ ಯಾವ ಕಾನ್ಸೆಪ್ಟ್ಸ್ಗಳ ಮೇಲೆ ಹೆಚ್ಚಿಗೆ MCQsಗಳನ್ನು ಕೇಳ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತು 3 ಮಾರ್ಕಿನ ಕ್ವಶನ್ಸ್ಗಳು ಮತ್ತು 2 ಮಾರ್ಕಿನ ಕ್ವಶನ್ಸ್ಗಳು ಯಾವ್ಯಾವ ಸೆಕ್ಷನ್ದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾರೆ ಅದನ್ನ ನಾವು ಸ್ಟ್ರೆಸ್ ಔಟ್ ಮಾಡ್ತಾ ಇದ್ದೀವಿ. ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಬಂದಾಗ ದಟ್ ಈಸ್ ಆರ್ಗ್ಯಾನಿಕ್ ಸೆಕ್ಷನ್. ನೋಡ್ರಿ, ಆರ್ಗ್ಯಾನಿಕ್ ಸೆಕ್ಷನ್ ಅಂತ ಬಂದಾಗ ವಿ ಕಮ್ ಅಕ್ರಾಸ್ ವಿತ್ ಮ್ಯಾಕ್ಸಿಮಮ್ ರಿಯಾಕ್ಷನ್. ಇಲ್ಲಿ ಕನ್ಫ್ಯೂಸ್ ಆಗೋದು, ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗೋದು ಇಲ್ಲೇ ಮ್ಯಾಕ್ಸಿಮಮ್ ರಿಯಾಕ್ಷನ್. ನೀವು ಆರ್ಗ್ಯಾನಿಕ್ ಸೆಕ್ಷನ್ ಅಲ್ಲಿ ಹೆಲೋ ಅಲ್ಕೇನ್ಸ್ ಮತ್ತು ಹೆಲೋ ಅರೀನ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ತೀರಿ. ಎರಡನೇದ್ದು ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಈಥರ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತೀರಿ. ಮೂರನೇದ್ದು ಅಲ್ಡಿಹೈಡ್ಸ್, ಕೀಟೋನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ಗಳನ್ನ ಪರ್ಫೆಕ್ಟ್ ಮಾಡ್ತೀರಿ. ನಾಲ್ಕನೇದ್ದು ಅಮೀನ್ಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಿ. ಐದನೇದ್ದು ಬಯೋ ಮಾಲಿಕ್ಯೂಲ್ಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಿ. ಸ್ಟೂಡೆಂಟ್ಸ್, this section is a very big one. We come across with maximum questions, maximum number of questions in the question paper and highest weightage part. ಯಾಕಂದ್ರೆ ಆರ್ಗ್ಯಾನಿಕ್ ಸೆಕ್ಷನ್ ಅಲ್ಲಿ ಸುಮಾರು 5 ಚಾಪ್ಟರ್ಗಳನ್ನು ನೋಡ್ತಾರೆ. ವಿ ಕಮ್ ಅಕ್ರಾಸ್ ವಿತ್ ಲಾಟ್ ಆಫ್ ಮೆಕ್ಯಾನಿಸಮ್ಸ್. ಹೆಲೋ ಅಲ್ಕೇನ್ಸ್, ಹೆಲೋ ಅರೀನ್ಸ್ ಅಂದಾಗ SN1 SN2 ಅಂತ ಹೇಳ್ತಾರೆ. ಆಲ್ಕೋಹಾಲ್ಸ್ ನಲ್ಲಿ ಸುಮಾರು 2 ಮೆಕ್ಯಾನಿಸಮ್ಸ್ಗಳು. ಆನಂತರ ಅಲ್ಡಿಹೈಡ್ಸ್, ಕಿಟೋನ್ಸ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ಗಳಲ್ಲಿ ಮೆಕ್ಯಾನಿಸಮ್ ಸೆಕ್ಷನ್ ಇದೆ. ಆನಂತರ ಅಮೈನ್ಸ್ ಆಗಲಿ, ಬಯೋಮಾಲಿಕ್ಯೂಲ್ಸ್ಗಳಾಗಲಿ, ಈ ರೀತಿ ಒಟ್ಟು 5 ಚಾಪ್ಟರ್ಗಳನ್ನು ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಭ್ಯಾಸ ಮಾಡ್ತೇವೆ. ಹೌದಾ? ವಿ ಕಮ್ ಅಕ್ರಾಸ್ ವಿತ್ ವಾಟ್ ಟೋಟಲಿ 5 ಚಾಪ್ಟರ್ಸ್. ರೈಟ್. ಈಗ ಈ 5 ಚಾಪ್ಟರ್ಸ್ಗಳನ್ನ ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು, ಹೆಲೋ ಅಲ್ಕೇನ್ಸ್ ಮತ್ತು ಹೆಲೋ ಅರೀನ್ಸ್ ಹೆಂಗೆ ಓದಬೇಕು, ಯಾವ ಪಾರ್ಟ್ ಮೇಲೆ ಸ್ಟ್ರೆಸ್ ಔಟ್ ಮಾಡಬೇಕು. ದೀಸ್ ಆರ್ ಆಲ್ ದ ಬಿಗ್ ಚಾಪ್ಟರ್ಸ್. These are all what very big chapters. And one more big chapter with respect to organic chemistry, that is what aldehydes, ketones and the carboxylic acid. That is ಅದು ಕೂಡ ಬಹಳಷ್ಟು ದೊಡ್ಡ ಚಾಪ್ಟರ್ ಇದೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೇವಲ ಆರ್ಗ್ಯಾನಿಕ್ ಸೆಕ್ಷನ್ ಕ್ವಶನ್ಸ್ಗಳ ಮೇಲೆನೆ ಕಾನ್ಸಂಟ್ರೇಟ್ ಮಾಡೋಣ. ಯಾವ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಮಾರ್ಕ್ಸ್ಗಳನ್ನು ತಗೋಬೇಕು ಆರ್ಗ್ಯಾನಿಕ್ ಸೆಕ್ಷನ್ ದಿಂದ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.